ದೇವ್ರುಗಳು ವಾಸ ಮಾಡೋದಲ್ವಾ? ಅದಕ್ಕೇನೆ ಇಲ್ಲಿ ದೇವರುಗಳ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಶ್ರೀನಿವಾಸ್ ಅವರು ಎಲ್ಲ ಸೇರಿ ದೇವರ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳಿದ್ರು. ಕಳೆದ 19ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು ಕೂಡ ಅವತ್ತು ಬರ್ಬೇಕಾಗಿತ್ತು. ನನಗೆ ಯಾವ ಸಮುದಾಯವೂ ಯಾವ ಪಕ್ಷದ ಆಸ್ತಿ ಅಲ್ಲ. ಯಾರಿಗೆ ಯಾವ ಪಕ್ಷ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋದು. ರಾಜಕೀಯದಲ್ಲಿ ಭವಿಷ್ಯ ಇರೋರು ರಾಜಕೀಯ ಭವಿಷ್ಯಗಳನ್ನ ಅವರು ರೂಪಿಸ್ಕೊಳ್ಳಿಕ್ಕೆ ಅವರು ಸ್ವತಂತ್ರರಿರ್ತಾರೆ. ನನ್ನ ಸಮುದಾಯ ಯಾವುದೋ ಒಂದು ಪಕ್ಷಕ್ಕೆ ಇರಬೇಕು ಅಂತ ನಾನು ಬಯಸೋದಿಲ್ಲ. ಎಲ್ಲಾ ಪಕ್ಷದಲ್ಲೂ ನನ್ನ ಸಮುದಾಯದವರು ಇರಬೇಕು. ಎಲ್ಲಿ ಗೌರವ ಸಿಗ್ತದೋ ಅಲ್ಲಿರ್ಬೇಕು, ಎಲ್ಲಿ ಭವಿಷ್ಯ ಇರ್ತದೋ ಅಲ್ಲಿರ್ಬೇಕು. ನಮ್ಗೆ ಯಾರು ವೈರಿ, ಯಾವ ಪಕ್ಷಗಳು ನಮ್ಗೆ ಯಾರಿಗೂ ವೈರಿಗಳು ಅಲ್ಲ, ಅಥವಾ ನಾವು ಯಾವ ಪಕ್ಷದ ಗುಲಾಮರು ಅಲ್ಲ. ಸರ್, ಕೇಂದ್ರ ನೋಡಿದಿರಿ, ಅದೀಗ ಮುಗಿದ ಅಧ್ಯಾಯ. ಎಲ್ಲಾ ಕಡೆಯಲ್ಲೂ ಎಲ್ಲಾ ಕಾಲಘಟ್ಟದಲ್ಲೂ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಹೊರಬಂದಿರತಕ್ಕಂಥದ್ದು ಗೊತ್ತಿದೆ. KPSCಯಲ್ಲಿ ಎಷ್ಟು ರಾದ್ದಂತಾಗಿ ನಿನ್ನೆ ಕೂಡ ದೊಡ್ಡ ಹಗರಣಗಳೇ ನಡೆದಿರೋದು ಹೊರಗಡೆ ಬಂದಿದೆ. ಪಶುವೈದ್ಯರ ಇದು ಡಾಕ್ಟರ್ಗಳ ನೇಮಕದಲ್ಲಿ 80 ಲಕ್ಷ ಅಡ್ವಾನ್ಸ್ ಆಗಿ ತಗೊಳ್ಳೋದು, 80 ಲಕ್ಷ ಇಂಥದ್ದು ಬಂದಿದ್ದು. ಸೊ ಅದರ ಬಗ್ಗೆನೂ ನಾವು ಇವತ್ತಿರ್ತೀವಿ. ಇಲ್ಲಿಂದ ಕೇಂದ್ರದವರೆಗೆ ಯಾವುದೇ ಈ ರೀತಿ ಸೋರಿಕೆಗಳಾದಾಗ ಇದು ಯುವಕರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅವರ ಭವಿಷ್ಯದ ಜೊತೆಯಲ್ಲಿ ಆಟ ಆಡೋದು ಯಾರಿಗೂ ಕೂಡ ಇದು ಸರಿಯಾದ್ದಲ್ಲ. ಅದಕ್ಕೆ ಸೂಕ್ತ ಕ್ರಮಗಳನ್ನ ಎಲ್ಲಾ ಸರ್ಕಾರಗಳು ತೆಗೆದುಕೊಳ್ಬೇಕು. ಇವತ್ತು ಪಂಜಾಬ್ನಲ್ಲೂ ಕೂಡ ಅದೇ ರೀತಿ ಆಗಿದೆ. ಯುವಕರು ಅಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ಒಂದು ವಿಪರ್ಯಾಸ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಲೀಕ್ ಆಗಿದ್ದು ನಿಜ. ಅದು ಮಂತ್ರಿಗಳು ಕ್ವಶನ್ ಪೇಪರ್ನ ಮಾಡೋದಿಲ್ಲ. ಅದಕ್ಕೂ ಕಮಿಟಿಗಳಿರ್ತವೆ. ಈ KPSC ಮಾಡಲ್ವೇ? KPSC ಮಾಡಿದ್ರೆ ನೇರವಾಗಿ ಸರ್ಕಾರ ಮಾಡ್ದಂಗ ಆಗಲ್ಲ, ಮಂತ್ರಿ ಮಾಡ್ದಂಗ ಆಗಲ್ಲ. ಆದ್ರೆ ಅವರ ಮೇಲೆ ಒಂದು ಕುತಂತ್ರ ಮಾಡಿ ಮೋದಿಯವರ ಸರ್ಕಾರದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು. ಅದರ ಫಲವಾಗಿ ಈ ಅಭ್ಯರ್ಥಿಗಳಂತದ್ದವರಾಗ್ಲಿ ವಿದ್ಯಾರ್ಥಿಗಳಂದವರಾಗ್ಲಿ ಮುಂಚೂಣಿ ನಾಯಕತ್ವ ಇರಲೇ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಕೆಲವರನ್ನ ಮುಂದಿಟ್ಟು ಅನೇಕ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದವ್ರನ್ನು ಕೂಡ ಅದರಲ್ಲಿ ಹೋರಾಟದಲ್ಲಿ ಧುಮುಕಿಸಿದ್ರು. ಮೋದಿಯವರಿಗೆ ಅರಿವಾಯ್ತು, ಇನ್ನೂ ದೊಡ್ಡ ಗಂಡಾಂತರವನ್ನ ತಂದು ಒಡ್ಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇದನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಅದಕ್ಕೆ ಒತ್ತಡಕ್ಕೆ ರಾಜೀನಾಮೆ ಕೊಡಿಸಲಾಗಿದೆ. ಅದರಿಂದ ಈಗ ಅದು ಮುಗಿದ ಅಧ್ಯಾಯ ಆಗಿದೆ. ಅದರದ್ದು ಪ್ರಶ್ನೆ ಇಲ್ಲ. ಇದು ಕರ್ನಾಟಕದಲ್ಲೂ ಅದೇ ಸಮಸ್ಯೆ ಈಗ ಉದ್ಭವ ಆಗಿದೆ. ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ನೋಡ್ಬೇಕು, ಅದನ್ನ CBI ಕೊಡ್ಬೇಕು ಅಂತೇಳಿ ನನ್ನ ಒತ್ತಾಯ ಇದೆ. ಸರ್, ಎಸ್ ಕಾಂಗ್ರೆಸ್ನವರು ಎಲ್ಲರೂ ಯಾರ್ಯಾರು ದೇಣಿಗೆ ಕೊಟ್ಟಿದ್ರಲ್ಲ ಅವರೆಲ್ಲ ಒತ್ತಾಯ ಮಾಡ್ಲಿ. ಬುಲ್ಡೋಸರ್ ನುಗ್ಗಿಸ್ಲಿ, ಬೇರೆ ಪೊಲೀಸ್ನ ನುಗ್ಗಿಸ್ಲಿ, ಏನೇ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ. ಕಳ್ಳ ಯಾರಿದ್ರು ಕಳ್ಳನೇ. ಅವ್ರು BJP ಅವರು ಇದ್ರು ಕಳ್ರೆ, ಜನತಾದಳದವ್ರು ಇದ್ರು ಕಳ್ರೆ, ಕಾಂಗ್ರೆಸ್ನವ್ರು ಇದ್ರು ಕಳ್ರೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಉಂಡಿಗೆ ₹1 ಹಾಕು ಅಂತಂದ್ರೆ ಹಾಕಲ್ಲ. ಆದ್ರೆ ನಮ್ ದುಡ್ಡು ಕದ್ಬಿಟ್ಟಿದ್ದೀರಿ ಅಂತಾರಲ್ಲ, ಅವ್ರಿಗೆ ಹೇಳ್ರಿ ಅವ್ರಿಗೆ ಎಷ್ಟು ಹಾಕವ್ರೆ ಅಂತ ಕೇಳಿ. ಮತ್ತೆ